ಸರ್ ಜಮೀನು ವಿಸಿಟ್ ಮಾಡಕ್ ಬಂದಾಗ 1,000 ಅಡ್ವಾನ್ಸ್ ಕೊಟ್ರೆ ಸಾಕು ಸರ್. ಜಮೀನ್ ನೋಡಕ್ ಬಂದಾಗ ನಾವೊಬ್ರು ರೈತರಾಗಿ ಹೇಳ್ತಾ ಇದೀವಿ, ನಾವು ಮುಂದಾಗಿ ಯಾವ್ದೇ ಅಡ್ವಾನ್ಸ್ ಇಸ್ಕೊರೋದಿಲ್ಲ. ಕಲ್ಲು ಬಂದಾಗ ಕಲ್ಲುನ್ ದುಡ್ಡು ಇಸ್ಕೊತೀವಿ, ಮೆಸ್ ಬಂದಾಗ ಮೆಸ್ಸನ್ ದುಡ್ಡು ಇಸ್ಕೊತೀವಿ. ಕೆಲಸ ಎಲ್ಲ ಫೈನಲ್, ನಿಮ್ಗೆಲ್ಲ ಕೆಲಸ ಚೆನ್ನಾಗೈತೆ ಅಂತ ಅಂದ್ಮೇಲೆ ಫೈನಲ್ ಆದ್ಮೇಲೆ ಲಾಸ್ಟ್ ದುಡ್ಡು ಇಸ್ಕೊತೀವಿ ಮೇಡಮ್, ಲೆಕ್ಕ ಹಾಕ್ಬಿಟ್ಟು. ಆಲ್ ಓವರ್ ಕರ್ನಾಟಕ ಮೇಡಮ್, ಹುಬ್ಬಳ್ಳಿ ಅಲ್ಲಿ, ಧಾರವಾಡ ಅಲ್ಲಿ, ಬಿಜಾಪುರ ಅಲ್ಲಿ, ಬಳ್ಳಾರಿ ಅಲ್ಲಿ, ಆಲ್ ಓವರ್ ಕರ್ನಾಟಕ ಎಲ್ಲಾರ ಕೆಲಸ ಯಾವ ಮೂಲೆಯಲ್ಲಿ ಕೆಲಸ ಕೊಡ್ಲಿ ಮೇಡಮ್, ಜಮೀನ್ ಅಲ್ಲಿ, ಸೈಟ್ ಅಲ್ಲಿ, ಯಾವುದೇ ಜಾಗ ಆಗಲಿ ಪಕ್ಕ ಜಮೀನ್ದವ್ರು ಒತ್ತುವರಿ ಜಾಸ್ತಿ ಮಾಡ್ಕೊತಾರೆ. ಇವತ್ತು ಇಲ್ಲಿ ಮಾಡ್ಕೊಂಡವ್ರು ನಾಳೆ ಕಲ್ ಮಾಡ್ಕೊಂಡಿರ್ತಾವ. ಅಲ್ದೇನೆ ಒಳಗಡೆ ಬೆಳೆಯಾಗ ದನ ಕರುಗಳ ಕಾಟ, ಮತ್ತೆ ಯಾರು ಒಂದ್ ವಸ್ತು ಬಿಸಾಕ್ಬಿಟ್ರು ಅಲ್ಲಿ ಯಾರು ಎತ್ಕೊಂಡು ಹೋಗಲ್ಲ ಮೇಡಮ್. ಸೇಫ್ಟಿ ಪರ್ಪಸ್ ಆಗಿ ಅಕಾಡೆಮಿ ಪೆನ್ಸಿಲ್ ವರ್ಕರ್ ನೋಡ್ತಾ ಇದೀರಿ ಮೇಡಮ್. ಈ ತರ ಪೆನ್ಸಿಲ್ ವರ್ಕ್ ನ ಒಂದ್ಸಲ ಹಾಕಿಸ್ಕೊತ್ತು ಅಂತಾರೆ ನಮ್ಮ ತೋಟಗಳಿಗೆ 40 ರಿಂದ 50 ವರ್ಷ ಬಾಳಿಕೆ ಬರುತ್ತೆ ಸರ್. ನಿಮ್ ಲೊಕೇಶನ್ ಎಲ್ಲಾರಿಲ್ಲಿ ಸರ್, ನಿಮ್ ಜಮೀನ್ ಎಷ್ಟು ದೂರದಲ್ಲಿ ಇದ್ರು ಪರವಾಗಿಲ್ಲ, ನಿಮ್ ಜಮೀನು ಎಷ್ಟು ಎಕರೆ ಐತೆ ಅಂತ ಹೇಳಿದ್ರೆ ಸಾಕು ಸರ್. ನಿಮ್ ಜಮೀನ್ಗೆ ಆಗುವಷ್ಟು ನಾವು ಕೊಟೇಶನ್ ಕೊಡ್ತೀವಿ ಸರ್. ಕೊಟೇಶನ್ ಕನ್ಫರ್ಮ್ ಮಾಡಿದ ತಕ್ಷಣ ನಾವು ಲೋಡ್ ತರಿಸ್ತೀವಿ ಸರ್, ಕಲ್ಲು ಲೋಡ್ ತರಿಸ್ತೀವಿ. ಜೊತೆಲೆ ಲೇಬರ್ ಬರ್ತಾರೆ ಸರ್, ಇಮಿಡಿಯೇಟ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸರ್. ಕ್ವಾಲಿಟಿ ಹೇಗಿರುತ್ತೆ ಅಂದ್ರೆ ಇದನ್ನ ನಾವು ಪ್ರೆಸ್ ಮಾಡಿದಾಗ ಎರಡು ಗೂಡಬಾರ್ದು ಟಚ್. ಇದು 3 ಎಕರೆ ಐತಿ, 350 ಕಲ್ ತಗೊಂಡಿದ್ದ. ಒಂದ್ ಕಲ್ಗೆ 6 ಅಡಿ ಡಿಫ್ರೆನ್ಸ್, 8 ಕಲ್ಗೆ 7 ಕಲ್ಗೆ ಒಂದೊಂದ್ ಕಲ್ಲು ಸಪೋರ್ಟ್ ಕಲ್ ಕೊಡ್ತೀವಿ. 25 ವರ್ಷ ವ್ಯಾರಂಟಿ ಕೊಡ್ತೀವಿ ಮೇಡಮ್. ಕಲ್ಲ ಕೋಲಾರದಿಂದ ತರ್ತೀವಿ, ಹೊಸಪೇಟೆಯಿಂದ ತರ್ತೀವಿ. ನಮ್ದಲ್ಲಿ ಇದ್ರು ಬರೀ ಹಸಿ ಕಲ್ಲು ಕೋಲಾರದಿಂದ ತರ್ಸೋದು, ದಿಮ್ಮಿಯಿಂದ ಕೀಳ್ಸೋದು. 6 ಇಂಚ್ 4 ಇಂಚ್ ಅಗಲ ಇರುತ್ತೆ, ಹಸಿ ಕಲ್ಲೇ ತರ್ಸೋದು ಮೇಡಮ್ ನಾವು. ಮೇಡಮ್ ಇಲ್ಲಿ ಬೆಳೆಸಿರೋದು ಟಾಟಾ ತಂತಿ, ಟಾಟಾ ಬೇರು ಮೇಡಮ್ ಇಲ್ಲಿ ಬೆಳೆಸಿರೋದು. ಅವ್ರ ಏನಾರ ಬೇಡ ಕಮ್ಮಿ ಕಾಸ್ಟ್ ಅಲ್ಲಿ ಆಗ್ಬೇಕು ಅಂತ ಪ್ರೀಮು, ನಂದಿ, ಬೇರೆ ಬ್ರಾಂಡ್ಗಳು ಯಾವ್ಯಾವ್ದು ಕೇಳ್ತಾರೆ ಅವ್ರು ಯಾವ್ದು ಕೇಳ್ತಾರೆ ಅದನ್ನ ಹಾಕೊಡ್ತೀವಿ ಮೇಡಮ್. ಪ್ರಿಯ ರೈತ ಬಾಂಧವರೇ, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬಂದಿರೋದು ಕುಣಿಗಲ್ ಬೈಪಾಸ್ ಹತ್ರ. ಹೀಗೆ ಆನ್ ದಿ ವೇ ಹೋಗ್ತಾ ನಾವು ಇಲ್ಲೇ ಒಂದು ಫೆನ್ಸಿಂಗ್ ವರ್ಕ್ ನ ಮಾಡಿದ್ರು. ಇದು ರೋಡ್ ಪಕ್ಕದಲ್ಲೇ ಇರೋದ್ರಿಂದ ಅಚ್ಚುಕಟ್ಟಾಗಿ ಬಹಳ ಚೆನ್ನಾಗಿ ಫೆನ್ಸಿಂಗ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ನಾನು ನಿಮಗೆ ಫ್ರಂಟ್ ಅಲ್ಲಿ ಡೋರ್ ಕೂಡ ಮಾಡಿಸಿದ್ದಾರೆ. ಹಾಗೆ ನೀವು ನೋಡಿ ಇಲ್ಲಿ ಇದು ಬಂದು ಮೆಶ್ ವರ್ಕ್ ಮಾಡಿದ್ದಾರೆ, ಫೆನ್ಸಿಂಗ್ ವರ್ಕ್. ನಾವೀಗ ಆಲ್ರೆಡಿ ನಮ್ಮ ಚಾನಲ್ ಅಲ್ಲಿ ಸಾಕಷ್ಟು ಫೆನ್ಸಿಂಗ್ ವಿಡಿಯೋಸ್ ನ ಮಾಡಿ ತೋರಿಸಿದೀವಿ. ಸೊ ಇದು ಇನ್ನು ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೆಲಸ ಮಾಡಿದಂತವ್ರು ಕೂಡ ಇಲ್ಲೇ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಗೋಣ. ನಮಸ್ತೆ. ನಿಮ್ಮೂರು ಸರ್? ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ, ಕೊಪ್ಪ ಹೋಬಳಿ, ಕಿಳಿಘಟ್ಟ ಗ್ರಾಮ. ಹೆಸರು ಸರ್? ಸಂದೀಪ್ ಅಂದ್ಬಿಟ್ಟು. ಎಷ್ಟು ವರ್ಷದಿಂದ ಫೆನ್ಸಿಂಗ್ ವರ್ಕ್ ಮಾಡ್ತಿದ್ದೀರಾ? 6 ವರ್ಷದಿಂದ ಪೆನ್ಸಿಲ್ ವರ್ಕ್ ಮಾಡ್ತಾ ಇದ್ದೀವಿ ಮೇಡಮ್. ಸರ್ ಆಕ್ಚುಲಿ ಹಿಂಗೆ ನಾವು ನೋಡ್ತಾ ಇದ್ವಿ, ಇಲ್ಲಿ ಕುಣಿಗಲ್ ಬೈಪಾಸ್ ಹತ್ರ ಬಹಳ ಚೆನ್ನಾಗಿತ್ತು ಫೆನ್ಸಿಂಗ್ ವರ್ಕ್. ಇದ್ರ ಬಗ್ಗೆ ಕೇಳೋಣ ಅಂತ ಬಂದ್ವಿ. ಎಷ್ಟು ಎಕರೆ ಇರೋದು ಸರ್ ಇದು ಫ್ಲಾಟ್? ಇದು 3 ಎಕರೆ ಐತೆ ಮೇಡಮ್. 3 ಎಕರೆ ಇದೆ. ಸೊ ಎಷ್ಟು ದಿನದಲ್ಲಿ ಕೆಲಸ ಮುಗಿಸಿದ್ರಿ? 2 ದಿವಸದಲ್ಲಿ ಮುಗಿಸಿದ್ವಿ ಮೇಡಮ್. 2 ದಿನದಲ್ಲಿ ಕೆಲಸ ಮುಗಿಸಿದ್ದೀರಾ? 350 ಕಲ್ ತಗೊಂಡಿದೆ ಮೇಡಮ್. 3 ಎಕರೆಗೆ 350 ಕಲ್ ತಗೊಂಡಿದೆ. ಒಂದ್ ಕಲ್ಲಿಂದ ಒಂದ್ ಕಲ್ಗೆ ಎಷ್ಟು ಅಡಿ ಗ್ಯಾಪ್ ಕೊಡ್ತೀರಾ? ಒಂದ್ ಕಲ್ಲಿಂದ ಒಂದ್ ಕಲ್ಗೆ 6 ಅಡಿ ಡಿಫರೆನ್ಸ್ ಮೇಡಮ್. ಮತ್ತೆ ಸಪೋರ್ಟಿಂಗ್ ಕಲ್ ಅಂತಂದ್ರೆ ಎಷ್ಟು ಕಲ್ಲು ಕೊಡ್ತೀರಾ ಸರ್? 8 ಕಲ್ಗೆ 7 ಕಲ್ಗೆ ಒಂದೊಂದ್ ಕಲ್ಲು ಸಪೋರ್ಟ್ ಕಲ್ ಕೊಡ್ತೀವಿ. ಪ್ರತಿ 8 ಕಲ್ಗೂ ಕೂಡ 2 ಸಪೋರ್ಟಿಂಗ್ ಕಲ್ ಕೊಡ್ತೀರಾ? ಏನೋ ಬೇಕು ಅವ್ರು ಕಮ್ಮಿ ಕೊಡೋರು ಬಿಗಿ ಇರುತ್ತೆ ಬೇಗ. ಓಕೆ. ಇವಾಗ ನೀವು ಯಾವ ಬ್ರಾಂಡ್ ಯೂಸ್ ಮಾಡಿದೀರಾ ಸರ್ ಫೆನ್ಸಿಂಗ್? ತಂತಿ ಯಾವ್ದು ಯೂಸ್ ಮಾಡಿದೀರಾ? ತಂತಿ ಟಾಟಾ ತಂತಿ ಮೇಡಮ್. ಸೊ ಇದು ಟಾಟಾ ಅಂತ ಬಂದ್ರೆ ಸರ್ ನೀವು ಬರೀ ಟಾಟಾನೇ ಹಾಕೊಡ್ತೀರಾ ಅಥವಾ ಬೇರೆ ಕಂಪನಿ ಬ್ರಾಂಡ್ ಕೂಡ ಹಾಕೊಡ್ತೀರಾ? ಟಾಟಾ ಬೇಕು ಅಂದವ್ರಿಗೆ ಟಾಟಾನು ಕೊಡ್ತೀವಿ, ಸುಪ್ರೀಂ ಬೇಕು ಅಂದ್ರೆ ಸುಪ್ರೀಂ ಕೊಡ್ತೀವಿ. ಅವ್ರು ಯಾವ ಬ್ರಾಂಡ್ ಕೇಳ್ತಾರೆ ಆ ಬ್ರಾಂಡ್ ಕೊಡ್ತೀವಿ ಮೇಡಮ್. ಅವ್ರು ಯಾವ ಕೇಳ್ತಾರೆ ಅದನ್ನ ಹಾಕೊಡ್ತೀರಾ. ಹಾಗಾದ್ರೆ ಇವಾಗ ನೀವು ಇಲ್ಲಿ ಟಾಟಾ ಹಾಕೊಟ್ಟಿದ್ದೀರಾ, ಇದಕ್ಕೆಲ್ಲ ಎಷ್ಟು ವರ್ಷ ಗ್ಯಾರಂಟಿ ವಾರಂಟಿ ಕೊಡ್ತೀರಾ ಸರ್? 25 ವರ್ಷ ವ್ಯಾರಂಟಿ ಕೊಡ್ತೀವಿ ಮೇಡಮ್. 25 ವರ್ಷ ಗ್ಯಾರಂಟಿ ಕೊಡ್ತೀರಾ. ಮತ್ತೆ ಸರ್ವಿಸ್ ಏನಾದ್ರು ಮಾಡ್ಕೊಡ್ತೀರಾ ಸರ್? 25 ವರ್ಷ ಒಳಗಾದ್ರೆ ನಾವೇ ಸರ್ವಿಸ್ ಮಾಡ್ಕೊಡ್ತೀವಿ ಮೇಡಮ್. ನೀವೇ ಸರ್ವಿಸ್ ಮಾಡ್ಕೊಡ್ತೀರಾ. ಮತ್ತೆ 1 ವರ್ಷ ಫ್ರೀ ಸರ್ವಿಸ್ ಆ ತರದ್ ಏನಾದ್ರು ಉಂಟಾ ನಿಮ್ಮಲ್ಲಿ? 1 ವರ್ಷದಲ್ಲಿ ಏನಾರ ಇದಾದ್ರೆ ಹೆಚ್ಚು ಕಮ್ಮಿ ಆದ್ರೆ ನಾವೇ ಫ್ರೀ ಮಾಡ್ಕೊಡ್ತೀರಾ. ಕಲ್ಲೆಲ್ಲ ಎಲ್ಲಿ ತರಿಸ್ಕೋತೀರಾ ಮೇಡಮ್? ಕಲ್ಲ ಕೋಲಾರದಿಂದ ತರಿಸ್ತೀವಿ, ಹೊಸಪೇಟೆಯಿಂದ ತರಿಸ್ತೀವಿ. ಯಾವ್ಯಾವ ಜಾಗಕ್ಕೆ ಯಾವ್ಯಾವ ಹತ್ರ ಆಗುತ್ತೆ ಅಲ್ಲಿಂದ ತರಿಸ್ಕೊತೀವಿ ಮೇಡಮ್. ಸರ್ ಅಲ್ಲಲ್ಲಿ ಒಣ ಕಲ್ಲು ಸುಟ್ ಕಲ್ಲು ಅಂತ ಹೇಳ್ತಾರೆ, ನೀವ್ ಯಾವ್ದನ್ನ ಬಳಸ್ತೀರಾ? ಸುಟ್ ಕಲ್ ಬೆಳೆಸಲ್ಲ ಮೇಡಮ್. ನಮ್ದಲ್ಲಿ ಇದ್ರು ಬರೀ ಹಸಿ ಕಲ್ಲು ಕೋಲಾರದಿಂದ ತರಿಸೋದು, ದಿಮ್ಮಿಯಿಂದ ಕೀಳ್ಸೋದು. 6 ಇಂಚ್ 4 ಇಂಚ್ ಅಗಲ ಇರುತ್ತೆ, ಹಸಿ ಕಲ್ಲೇ ತರ್ಸೋದು ಮೇಡಮ್. ನಾವು ಸುಟ್ ಕಲ್ ತರ್ಸೋದು ಮುರಿದೋಗುತ್ತೆ, ಅದಕ್ಕೆ ನಾವು ಸುಟ್ ಕಲ್ಲ ಯೂಸ್ ಮಾಡಲ್ಲ ಮೇಡಮ್. ಸರ್ ಎಲ್ಲರೂ ಬಂಡೆ ಇದೆ ಅಂತಾರೆ, ನಿಮ್ದು ಏನಾದ್ರು ಬಂಡೆ ಉಂಟಾ? ಬಂಡೆ ಗಿಂಡೆ ಯಾರು ನಮ್ದು ಇಲ್ಲ ಮೇಡಮ್, ಯಾರ್ದು ಇರಲ್ಲ. ಎಲ್ಲ ಕೋಲಾರದಿಂದ ತರ್ಸೋದು, ಹೊಸಪೇಟೆಯಿಂದ ತರ್ಸೋದು ಮೇಡಮ್. ಮೇಡಮ್ ಇಲ್ಲಿ ಬೆಳೆಸಿರೋದು ಟಾಟಾ ತಂತಿ, ಟಾಟಾ ಮೆಸು ಮೇಡಮ್ ಇಲ್ಲಿ ಬೆಳೆಸಿರೋದು. ರೈತ ಬಾಂಧವರು ಯಾವ ಕಂಪ್ನಿ ಕೇಳ್ತಾರೆ ಅದನ್ನ ಬೇಕಾದ್ರೆ ಹಾಕಿ ಕೊಡ್ತೀವಿ. ಜಾಸ್ತಿ ಟಾಟಾನೇ ಯೂಸ್ ಮಾಡೋದು, ವಾರಂಟಿ ಗ್ಯಾರಂಟಿ ಇರೋದ್ರಿಂದ. ಅವ್ರ ಏನಾರ ಬೇಡ ಕಮ್ಮಿ ಕಾಸ್ಟ್ ಅಲ್ಲಿ ಆಗ್ಬೇಕು ಅಂತ ಅಂದ್ರೆ ಸುಪ್ರೀಮು, ನಂದಿ, ಬೇರೆ ಬ್ರಾಂಡ್ಗಳು ಯಾವ್ಯಾವ್ದು ಕೇಳ್ತಾರೆ ಅವ್ರು ಯಾವ್ದು ಕೇಳ್ತಾರೆ ಅದನ್ನ ಹಾಕಿ ಕೊಡ್ತೀವಿ ಮೇಡಮ್. ಇದ್ರೆ ನಿಮ್ಗೆ ಆರ್ಡರ್ ಹೇಗ್ ಸಿಕ್ತು ಸರ್? ಮೇಡಮ್ ನಾವು ಮಾಗಡಿ ಹತ್ರ ಕೆಲಸ ಮಾಡ್ತಾ ಇದ್ವು, ರೋಡ್ ಸೈಡ್ ಅಲ್ಲಿ. ಅವ್ರು ರೋಡ್ ಸೈಡ್ ಅಲ್ಲಿ ಹೋಗ್ಬೇಕಾದ್ರೆ ಬನ್ನಿ ಪಾರ್ಟಿ ಬಂದ್ ಕೇಳಿದ್ರು, ಕೆಲಸ ನಮಗೂ ಕೆಲಸ ಐತೆ ಮಾಡ್ಕೊಡಿ ಅಂತ ಅನ್ಬಿಟ್ಟು. ಹಾಗಾಗಿ ನಾವು ಅವ್ರು 2 ದಿನ 3 ದಿನ ವಿಚಾರಿಸ್ಬಿಟ್ಟು ಕೆಲಸ ಓಕೆ ಚೆನ್ನಾಗಿ ಮಾಡ್ತಾ ಇದೀರಿ ಅಂತ ಅನ್ಬಿಟ್ಟು ನಮ್ಗೆ ಕೆಲಸ ಕೊಟ್ರು ಮೇಡಮ್. ನಿಮ್ಮ ಸುತ್ತಮುತ್ತ ಮಾತ್ರ ಕೆಲಸ ಮಾಡ್ತೀರಾ ಅಥವಾ ಆಲ್ ಓವರ್ ಕರ್ನಾಟಕ ಕೆಲಸ ಮಾಡ್ಕೊಡ್ತೀರಾ ಸರ್? ಆಲ್ ಓವರ್ ಕರ್ನಾಟಕ ಮೇಡಮ್. ಹುಬ್ಬಳ್ಳಿ ಅಲ್ಲಿ, ಧಾರವಾಡ ಅಲ್ಲಿ, ಬಿಜಾಪುರ ಅಲ್ಲಿ, ಬಳ್ಳಾರಿ ಅಲ್ಲಿ, ಆಲ್ ಓವರ್ ಕರ್ನಾಟಕ ಎಲ್ಲಾರ ಕೆಲಸ ಯಾವ ಮೂಲೆಯಲ್ಲಿ ಕೆಲಸ ಕೊಡ್ಲಿ ಮೇಡಮ್ ಮಾಡ್ಕೊಡ್ತೀವಿ ಮೇಡಮ್. ಸರ್ ಇವಾಗ ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ ನಾವು ಜಮೀನ್ಗಳು ಮಾತ್ರ ಮಾಡೋದು, ಸೈಟ್ ಗಳಿಗೆ ಒಂದು ಬರೀ ಸೈಟ್ ಗಳಿದ್ರೆ ಮಾಡಲ್ಲ, ಬರೀ ಜಮೀನ್ ಮಾತ್ರ ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ಹೇಗೆ ಸರ್ ಸೈಟ್ಸ್ ಮಾಡ್ಕೊಡ್ತೀರಾ? ಎಲ್ಲಾ ಕೆಲಸನೂ ಮಾಡ್ಕೊಡ್ತೀವಿ ಮೇಡಮ್. ಜಮೀನ್ ಅಲ್ಲಿ, ಸೈಟ್ ಅಲ್ಲಿ, ಯಾವುದೇ ಜಾಗ ಆಗ್ಲಿ ಮೇಡಮ್ ಅವರ
ಅಂತ ಜಾಗ ಇರ್ಲಿ ಮಾಡ್ಕೊಡ್ತೀವಿ ನಾವು, ಏನೇ ಪ್ರಾಬ್ಲಮ್ ಇರ್ಲಿ ಮಾಡ್ಕೊಡ್ತೀವಿ. ರೈತ ಬಾಂಧವರು ಫೆನ್ಸಿಂಗ್ ಹಾಕೊಳ್ಳೇಬೇಕು ಅಂತ ನೀವ್ ಹೇಳ್ತೀರಾ, ಯಾಕೆ ಸರ್? ಯಾಕೆಂದ್ರೆ ಮೇಡಮ್ ಅವ್ರೆ ಅಕ್ಕಪಕ್ಕ ಜಮೀನದವರು ಒತ್ತುವರಿ ಜಾಸ್ತಿ ಮಾಡ್ಕೊತಾರೆ. ಇವತ್ತು ಇಲ್ಲಿ ಮಾಡ್ಕೊಂಡವ್ರು ನಾಳೆ ಕಲ್ ಮಾಡ್ಕೊಂಡಿರ್ತಾರೆ. ಮತ್ತೆ ಅದು ಅಲ್ದೇನೆ ಒಳಗಡೆ ಬೆಳೆ ಹಾಕುದ್ರೆ ನಂದಿ ಕಾಟ, ದನ ಕರುಗಳ ಕಾಟ, ಮತ್ತೆ ಏನೇ ಒಂದು ವಸ್ತು ಬಿಸಾಕ್ಬಿಟ್ರು ಅಲ್ಲಿ ಯಾರು ಎತ್ಕೊಂಡು ಹೋಗಲ್ಲ ಮೇಡಮ್ ಅವ್ರೆ. ಆ ತರ ಗೇಟ್ ಹಾಕಿ ಕೊಟ್ಬಿಟ್ರೆ ಯಾರು ಒಂದ್ ವಸ್ತು ಬಿಸಾಕ್ಬಿಟ್ರು ಅಲ್ಲಿ ಯಾರು ಎತ್ಕೊಂಡು ಹೋಗಲ್ಲ ಮೇಡಮ್. ಸೇಫ್ಟಿ ಪರ್ಪಸ್ ಆಗಿ ಅಕಾಡೆಮಿ ಪೆನ್ಸಿಲ್ ವರ್ಕರ್ ನೋಡ್ತಾ ಇದೀರಿ. ಮೇಡಮ್ ಈ ತರ ಪೆನ್ಸಿಲ್ ವರ್ಕ್ ನ ಒಂದ್ಸಲ ಹಾಕಿಸ್ಕೊತ್ತು ಅಂತಾರೆ ನಮ್ಮ ತೋಟಗಳಿಗೆ 40 ರಿಂದ 50 ವರ್ಷ ಬಾಳಿಕೆ ಬರುತ್ತೆ. ನೀವು ವಿಸಿಟ್ ಮಾಡಕ್ ಬಂದಾಗ 1,000 ಅಡ್ವಾನ್ಸ್ ಕೊಟ್ರೆ ಸಾಕು ಸರ್. ಜಮೀನ್ ನೋಡಕ್ ಬಂದಾಗ ಸರ್ ಈ ಪೆನ್ಸಿಲ್ ವರ್ಕ್ ಅಲ್ಲಿ ತುಂಬಾ ಜನ ಮೋಸ ಹೋಗ್ತಾ ಇದಾರೆ ಸರ್. ಪೆನ್ಸಿಲ್ ನಾನ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಅಡ್ವಾನ್ಸ್ ಹಾಕಿಸ್ಕೊಂಡು ಎಲ್ಲ ಕೆಲವ್ರು ಕೆಲಸನೇ ಮಾಡ್ಕೊಡೋದಿಲ್ಲ, ಮೋಸ ಮಾಡ್ತಾ ಇದಾರೆ ಸರ್. ಕಲ್ಲು ನೋಡ್ ಬಂದಾಗ ಕಲ್ಲುನ್ ದುಡ್ಡು ಕೊಡ್ಬೇಕು, ಮೆಸ್ ಬಂದಾಗ ಮೆಸ್ಸಿನ ದುಡ್ಡು ಕೊಡ್ಬೇಕು ಸರ್. ಕ್ಲಿಯರ್ ಕೆಲಸ ನೋಡ್ಬಿಟ್ಟು ಕೆಲಸ ಕ್ಲಿಯರ್ ಆದ್ಮೇಲೆ ಲಾಸ್ಟ್ ಫೈನಲ್ ಆಗಿ ಅಮೌಂಟ್ ಇಸ್ಕೊತೀವಿ ಸರ್. ನಿಮ್ ಲೊಕೇಶನ್ ಎಲ್ಲಾರ ಇರ್ಲಿ ಸರ್, ನಿಮ್ ಜಮೀನ್ ಎಷ್ಟು ದೂರದಲ್ಲಾರ ಇರ್ಲಿ, ನಿಮ್ ಜಮೀನ್ಗೆ ಆಗುವಷ್ಟು ಕೊಟೇಶನ್ ಕೊಡ್ತೀವಿ. ನೀವು ಕನ್ಫರ್ಮ್ ಮಾಡಿದ ತಕ್ಷಣ ನಾವು ಲಾರಿ ಲೋಡ್ ತರಿಸ್ತೀವಿ ಸರ್. ಕಲ್ಲು ಲೋಡ್ನ ಜೊತೆಲೆ ಲೇಬರ್ ಕಳಿಸ್ತೀವಿ ಸರ್. ಇಮಿಡಿಯೇಟ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸರ್. ಇದಿರಲ್ಲ ಈ 3 ಎಕರೆಗೆ ಫುಲ್ ಕಂಪ್ಲೀಟ್ ಆಗಿ ಪೆನ್ಸಿಲ್ ವರ್ಕ್ ಮಾಡ್ಕೊಟ್ಟು ಗೇಟ್ ಬೇಕು ಗೇಟ್ ಮಾಡ್ಕೊಡ್ತೀವಿ ಮೇಡಮ್ ಸರ್. ನಾವು 7 ಅಡಿ 8 ಅಡಿ 9 ಅಡಿ ಕಲ್ಲು 3 ತರ ಕಲ್ಲು ತರಿಸ್ಕೊಡ್ತೀವಿ ಸರ್. 7 ಅಡಿ ಕಂಬಕ್ಕೆ ಸರ್ 1.5 ಅಡಿ ಒಳಿಕ್ ಹೋಗುತ್ತೆ ಸರ್. ಗುಂಡಿ ಒಳಿಕೆ 6 ಲೈನ್ ತಂತಿ ಹಾಕಿ ಕೊಡ್ತೀನಿ ಸರ್. ನೋಡ್ತಾ ಇದೀರಲ್ಲ ಸರ್, 8 ಅಡಿ ಕಂಬ ಇದು ಸರ್, 2 ಅಡಿ ಒಳಿಕ್ ಹೋಗೈತೆ ಸರ್, 6 ಅಡಿ ಉಳ್ಕೊಂಡೈತೆ, 6 ಅಡಿ ಮೆಸ್ಸು 4 ಲೈನ್ ತಂತಿ ಹಾಕಿ ಕೊಟ್ಟಿದ್ದೀನಿ ಸರ್. ನಿಮ್ದು 1 ಕುಂಟೆ ಐತಾ, 1 ಎಕರೆ ಐತಾ, 50 ಎಕರೆ ಐತಾ, 100 ಎಕರೆ ಐತಾ ಸರ್, 1 ಕುಂಟೆಯಿಂದ ಹಿಡಿದು 500 ಎಕರೆಗಿಂಟು ಮಾಡ್ಕೊಡ್ತಾರೆ. ನಿಮ್ದು ಎಷ್ಟೇ ಇರ್ಲಿ ಸರ್, ಇಷ್ಟು ಅಂತಿಲ್ಲ, ನೀವು ಎಷ್ಟು ಎಕರೆ ಕೊಟ್ರು ನಾವು ಮಾಡ್ಕೊಡ್ತೀವಿ ಸರ್. ಸರ್ ನಿಮ್ಗೆ ತಂತಿ ಬೇಕು ತಂತಿ ಹಾಕಿ ಕೊಡ್ತೀವಿ ಸರ್, ಮೆಸ್ ಬೇಕು ಮೆಸ್ ಹಾಕಿ ಕೊಡ್ತೀವಿ ಸರ್, ಇಲ್ಲ ನಾಟೆಡ್ ಮೆಸ್ ಬೇಕು ನಾಟೆಡ್ ಮೆಸ್ ಹಾಕಿ ಕೊಡ್ತೀವಿ ಸರ್. ನೀವು ಯಾವ ಬ್ರ್ಯಾಂಡು, ಯಾವ ತಂತಿ ಮೆಸ್ಸು, ನೀವು ಏನ್ ಕೇಳ್ತೀವಿ, ಯಾವ ವರ್ಕ್ ಕೇಳ್ತೀವಿ ಆ ವರ್ಕ್ ಮಾಡ್ಕೊಡ್ತೀವಿ ಸರ್ ನಾವು. ನಮ್ಮ ತಂದೆನೂ ರೈತ, ನಾನು ರೈತ. ರೈತರುಗಳಿಗೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ರೈತರಿಗೋಸ್ಕರ ಈ ಕೆಲಸ ಮಾಡ್ಕೊಡ್ತಾ ಇದ್ದೀನಿ ಸರ್. ನಾನು ತುಂಬಾ ಜನ ವರ್ಕ್ ಮಾಡ್ತಾ ಇದ್ದೀನಿ, ಪೆನ್ಸಿಲ್ ವರ್ಕ್ ಮಾಡ್ತಾ ಇದ್ದಾರೆ ಸರ್. ನನಗೆ ಯಾಕೆ ಕೆಲಸ ಕೊಡಬೇಕು ಅಂತ ಹೇಳ್ತೀನಿ ಅಂತಂದ್ರೆ ಕಡಿಮೆ ದರದಲ್ಲಿ ಕೆಲಸ ಮಾಡ್ಕೊಡ್ತೀನಿ ಸರ್. ರೈತರಿಗೆ ಹೆಲ್ಪ್ ಆಗೋಂಗೆ ಒಳ್ಳೆ ಕ್ವಾಲಿಟಿ ಹಾಕಿ ಕೆಲಸ ಮಾಡ್ಕೊಡ್ತೀನಿ ಸರ್.